ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಇವತ್ತಿನ ರೆಸಿಪಿ ಮೆಂತೆ ಕಡುಬು ಜೊತೆ ಮಾಡ್ಕೊತೀವಲ್ಲ ಕೆಂಪು ಚಟ್ನಿ, ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಮೆಂತೆ ಕಡುಬು ಜೊತೆ ಮಾತ್ರ ಅಲ್ಲ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರೇಗೇನು ಅನಿಸುತ್ತೆ. ಈ ಚಟ್ನಿ ಒಂದಿದ್ರೆ ಸಾಕಾಗುತ್ತೆ, ನಮಗೆ ಬೇರೆ ಯಾವುದು ಸೈಡ್ ಡಿಶ್ ಬೇಕಾಗಲ್ಲ, ಅಷ್ಟೊಂದು ರುಚಿಯಾಗುತ್ತೆ. ಖಾರವಾಗಿ ಈ ಚಟ್ನಿನ ಹೇಗೆ ಮಾಡ್ಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಈ ಥರದ್ದೆಲ್ಲ ವಿಡಿಯೋ ನಿಮಗೆ ಬಂದು ಸೇರ್ತವೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಮೊದಲಿಗೆ ನೆನೆಸಿಟ್ಕೊತಾ ಇದ್ದೀನಿ. ಇದು ತೊಳೆದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ಳೋಣ. ಇದು ನೆನಿಲಿ ಅಷ್ಟರೊಳಗೆ ನಾವಿಲ್ಲಿ ಮೆಣಸಿಕಾಯಿನ ಹುರ್ಕೊಳ್ಳೋಣ. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾವು ಎಷ್ಟು ಚಟ್ನಿ ಮಾಡ್ಕೊತೀವೋ ಅಷ್ಟು ಮೆಣಸಿಕಾಯಿನ ಹಾಕ್ಕೊಂಡು ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈ ಮೆಣಸಿನ್ಕಾಯಿಗೆ ಇಲ್ಲಿ ನಾನು ದ್ಯಾವನೂರು ಕಾಯಿ ಬಳಸ್ತಾ ಇದ್ದೀನಿ. ಖಾರ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇದ್ರ ಜೊತೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ಳಿ. ಈ ಥರ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಚಟ್ನಿನ ನಾವು ಹೊರಗಡೆ ಇಟ್ಕೊಂಡ್ರು 15ರಿಂದ 20 ದಿನ ಆರಾಮಾಗಿ ಇಟ್ಕೋಬೋದು. ಚೂರೂ ಕೆಡಲ್ಲ ಮತ್ತು ಟೇಸ್ಟು ಅಷ್ಟೇ ಚೂರೂ ಹಾಳಾಗಲ್ಲ. ಹೊರಗಡೆ ಇಟ್ಕೊಂಡು ತಿಂದರೂ 15ರಿಂದ 20 ದಿನ ಆರಾಮಾಗಿ ಇಟ್ಕೋಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮೆಣಸಿನ್ಕಾಯಿನೆಲ್ಲ ಹುರಿದಿದ್ದೀನಿ, ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಪೂರ್ತಿ ಮೆಣಸಿನ್ಕಾಯಿ ಎಲ್ಲ ಹುರಿದಿರಬೇಕು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಇದೇ ಬಿಸಿಗೆ 1-2 ಎಸಳಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1-2 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಇದೇ ಬಿಸಿಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ತನಕ ಕೈಯಲ್ಲಿ ಕೈ ಆಡ್ಕೊತೀನಿ. ಇವನ್ನೇನು ಹುರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿಲೇ ಫ್ರೈ ಮಾಡಿಕೊಂಡ್ರೆ ಕೈ ಆಡಿಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗಿದೆ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಹುರಿದಿಟ್ಕೊಂಡಿರೋ ಎಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊತಿದ್ದೀನಿ, ಚೂರು ಬೆಲ್ಲ ಹಾಕ್ಕೋತಿದ್ದೀನಿ. ಇದು ಚಟ್ನಿ ಖಾರ ಇದ್ರೇ ಚೆನ್ನಾಗಿರುತ್ತೆ. ಈಗ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ, ಸಣ್ಣ ಉಪ್ಪು. ಈಗ ಇದನ್ನ ಹಾಗೆ ಗ್ರೈಂಡ್ ಮಾಡ್ಕೊಂಬರೋಣ. ನೀಟಾಗಿ ನೈಸಾಗಿರಬೇಕು, ಆ ಥರ ನೋಡಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ವಲ್ಲ, ಅದನ್ನು ರಸನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈ ಹುಣಸೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಂಡು ಇವಾಗ ಮತ್ತೊಂದು ಸರಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನಿಮಗೆ ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ, ಪೂರ್ತಿ ನೈಸಾಗಿ ರುಬ್ಕೊಂಬರ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೋಬೋದು. ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳಿ, ಟೀ ಕುಡಿಯೋ ಗ್ಲಾಸಲ್ಲಿ. ನೋಡಿ, ಈ ಥರ ಇಷ್ಟು ನೈಸಾಗಿದ್ದರೆ ಸಾಕಾಗುತ್ತೆ, ತುಂಬ ನೈಸಾಗೋದೇನು ಬೇಕಾಗಲ್ಲ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಈ ರುಬ್ಕೊಂಬಂದಿದ್ವಲ್ಲ ಖಾರ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕೂಡಿಸ್ಕೊಳ್ಳೋಣ ಎಣ್ಣೆಲಿ. ಈಗ ಎಣ್ಣೆಲೇ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ನಾವು ನೀರು ಹಾಕಿದ್ರೂ ಹೊರಗಡೆ ಇಟ್ಕೊಂಡ್ರೂ ಈ ಚಟ್ನಿ ಕೆಡಲ್ಲ. ಒಂದು 2ರಿಂದ 3 ನಿಮಿಷ ಈ ಥರನೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇಷ್ಟು ನೋಡಿ ಇವಾಗ ಆಗಿದೆ. ಎಲ್ಲ ಎಣ್ಣೆನೂ ಚೆನ್ನಾಗಿ ಹೀರ್ಕೊಂಡಿದೆ. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನೊಂದು ಬಾಕ್ಸಿಗೆ ತೆಗ್ಕೋತಾ ಇದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ಕಲರು. ನೋಡಿ,
ಸಖತ್ತಾಗಿದೆ. ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದೇ ಇದ್ದರೆ ನಾವು ಎಷ್ಟು ರೊಟ್ಟಿ ತಿಂದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಚಪಾತಿ ಜೊತೆನೂ ಅಷ್ಟೇ, ಅನ್ನದ ಜೊತೆನೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದೊಂದು ಚಟ್ನಿ ಇದ್ಬಿಟ್ರೆ ನಿಮ್ಗೆ ಎಮರ್ಜೆನ್ಸಿಗೆ ಅಡುಗೆ ಮಾಡದೇ ಇದ್ದಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ. ಇದನ್ನು ನಾವು ಖಾರ ಕಡುಬು ಮಾಡ್ತೀವಲ್ಲ, ಮೆಂತ್ಯ ಕಡುಬು, ಅವಾಗ ಮಾಡ್ತೀವಿ ಈ ಚಟ್ನಿನ. ಅದ್ರ ಜೊತೆ ಈ ಥರದ್ದು ಬೇರೆ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ನಿಮಗೆ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಬೇಕು ಅಂದರೆ ಮೆಣಸಿನ್ಕಾಯಿ, ಖಾರ ಇರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅಷ್ಟೇ, ನಿಮ್ಮ ಟೇಸ್ಟಿಗೆ ಅನುಸಾರ. ಥ್ಯಾಂಕ್ ಯು.